ಸಹವಾಸ ದೋಷದಿಂದ ನಟ ದರ್ಶನ್ ಕೆಟ್ರ. ಸದ್ಯಕ್ಕೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಕಂಬಿ ಹಿಂದೆ ಸೇರಿದ್ದಾರೆ ನಟ ದರ್ಶನ್. ಇದೀಗ ಪಶ್ಚಾತ್ತಾಪದ ಮಾತುಗಳನ್ನ ಆಡ್ತಾ ಇದ್ದಾರಂತೆ. ಜೊತೆಗೆ ಪವಿತ್ರ ಬಗ್ಗೆನೂ ಕೂಡ ಬೇಸರಗೊಂಡಿದ್ದಾರಂತೆ ನಟ ದರ್ಶನ್. ಒಂದು ಕಡೆ ತಮಗಾಗಿರುವಂತಹ ಪರಿಸ್ಥಿತಿ ಬಗ್ಗೆ ಪಶ್ಚಾತ್ತಾಪಗೊಳ್ತಾ ಇದ್ರೆ, ಇನ್ನೊಂದು ಕಡೆ ಪವಿತ್ರ ಬಗ್ಗೆನೂ ಕೂಡ ಬೇಸರಗೊಂಡಿರೋದ್ರಿಂದ ದರ್ಶನ್ ಬೇಜಾರು ಮಾಡ್ಕೊಂಡಿದ್ದಾರೆ ನನ್ನ ಬಗ್ಗೆ ಅಂತ ಹೇಳಿ ಪವಿತ್ರ ಕೂಡ ಫುಲ್ ಟೆನ್ಷನ್ ಆಗಿದಾರಂತೆ. ದರ್ಶನ್ ಸಮಾಧಾನಕ್ಕೆ ಆಪ್ತೆಯನ್ನ ಕಳಿಸಿದ್ರ ಪವಿತ್ರ ಗೌಡ. ದರ್ಶನ್ ಭೇಟಿಯಾದ್ರು ಪವಿತ್ರ ಸ್ನೇಹಿತೆ ಸಮತಾ. ದರ್ಶನ್ ಭೇಟಿ ಬಳಿಕ ಪವಿತ್ರ ಜೊತೆನೂ ಕೂಡ ಚರ್ಚೆ ಮಾಡಿದ್ದಾರೆ ಸಮತಾ. ದರ್ಶನ್ ಏನ್ ಸಂದೇಶ ಕೊಟ್ಟಿದ್ದಾರೆ, ಏನೆಲ್ಲ ಮಾತಾಡಿದ್ದಾರೆ ಅದನ್ನೆಲ್ಲ ತಗೊಂಡು ಹೋಗಿ ಪವಿತ್ರ ಗೌಡಗೆ ಮುಟ್ಟಿಸಿದ್ದಾರೆ ವಿಷಯವನ್ನ ಸಮತಾ. ಪವಿತ್ರ ಸಹವಾಸದ ಬಗ್ಗೆ ದರ್ಶನ್ ಬೇಸರದ ಮಾತುಗಳನ್ನ ಸಮತಾ ಹತ್ರ ಹೇಳಿದ್ರಂತೆ. ಪವಿತ್ರ ಕಾರಣಕ್ಕೆ ನಾನು ಜೈಲ್ ಸೇರ್ಕೊಂಡೆ, ಈ ಪರಿಸ್ಥಿತಿ ತನಗೆ ಬಂತು ಅಂತ ಹೇಳಿ ಬೇಸರವನ್ನ ಹೊರಹಾಕಿದ್ದಾರಂತೆ ದರ್ಶನ್. ಅದನ್ನ ಪವಿತ್ರ ಹತ್ರನೂ ಕೂಡ ಹೋಗಿ ಹೇಳಿದ್ದಾರೆ ಸಮತಾ. ನಾವು ಸಹವಾಸ ಸಾಕು ಅಂತಾನೂ ಕೂಡ ಪವಿತ್ರ ಬಗ್ಗೆ ದರ್ಶನ್ ಮಾತುಗಳನ್ನ ಆಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲ ವಿಷಯ ಗೊತ್ತಾಗ್ತಾ ಇದ್ದಂಗೆ ಮತ್ತೊಂದು ಬ್ಯಾರಕ್ನಲ್ಲಿ ಅದೇ ಸೆಂಟ್ರಲ್ ಜೈಲಲ್ಲಿ ಇರುವಂತಹ ಪವಿತ್ರ ಗೌಡ ಕೂಡ ಟೆನ್ಷನ್ ಆಗಿದಾರಂತೆ. ಹಾಗಾಗಿ ತನ್ನ ಆಪ್ತೆ ಸಮತಾ ಅವರನ್ನ ಕಳಿಸಿ ಸ್ವಲ್ಪ ಮಾತಾಡು, ಸಂಧಾನ ಮಾಡು ಅಂತ ಕಳಿಸಿದ್ದಾರೆ ಪವಿತ್ರ ಅಂತ ಹೇಳಲಾಗ್ತಾ ಇದೆ. ಸಮತಾ ಹತ್ರನೂ ದರ್ಶನ್ ಅದನ್ನೇ ಹೇಳಿರೋದು. ಪವಿತ್ರ ಇಂದಾಗಿ ಈ ತರ ನಾನು ಜೈಲಿಗೆ ಬಂದ್ಬಿಟ್ಟೆ, ಕೊಲೆ ಮಾಡಂಗಾಯ್ತು ಅಂತ ಹೇಳ್ಕೊಂಡಿದ್ದಾರೆ. ಸಹವಾಸ ದೋಷದಿಂದ ನಟ ದರ್ಶನ್ ಕೆಟ್ರ. ಸದ್ಯಕ್ಕೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಕಂಬಿ ಹಿಂದೆ ಸೇರಿದ್ದಾರೆ ನಟ ದರ್ಶನ್. ಇದೀಗ ಪಶ್ಚಾತ್ತಾಪದ ಮಾತುಗಳನ್ನ ಆಡ್ತಾ ಇದ್ದಾರಂತೆ. ಜೊತೆಗೆ ಪವಿತ್ರ ಬಗ್ಗೆನೂ ಕೂಡ ಬೇಸರಗೊಂಡಿದ್ದಾರಂತೆ ನಟ ದರ್ಶನ್. ಒಂದು ಕಡೆ ತಮಗಾಗಿರುವಂತಹ ಪರಿಸ್ಥಿತಿ ಬಗ್ಗೆ ಪಶ್ಚಾತ್ತಾಪಗೊಳ್ತಾ ಇದ್ರೆ, ಇನ್ನೊಂದು ಕಡೆ ಪವಿತ್ರ ಬಗ್ಗೆನೂ ಕೂಡ ಬೇಸರಗೊಂಡಿರೋದ್ರಿಂದ ದರ್ಶನ್ ಬೇಜಾರು ಮಾಡ್ಕೊಂಡಿದ್ದಾರೆ ನನ್ನ ಬಗ್ಗೆ ಅಂತ ಹೇಳಿ ಪವಿತ್ರ ಕೂಡ ಫುಲ್ ಟೆನ್ಷನ್ ಆಗಿದಾರಂತೆ. ದರ್ಶನ್ ಸಮಾಧಾನಕ್ಕೆ ಆಪ್ತೆಯನ್ನ ಕಳಿಸಿದ್ರ ಪವಿತ್ರ ಗೌಡ. ದರ್ಶನ್ ಭೇಟಿಯಾದ್ರು ಪವಿತ್ರ ಸ್ನೇಹಿತೆ ಸಮತಾ. ದರ್ಶನ್ ಭೇಟಿ ಬಳಿಕ ಪವಿತ್ರ ಜೊತೆನೂ ಕೂಡ ಚರ್ಚೆ ಮಾಡಿದ್ದಾರೆ ಸಮತಾ. ದರ್ಶನ್ ಏನ್ ಸಂದೇಶ ಕೊಟ್ಟಿದ್ದಾರೆ, ಏನೆಲ್ಲ ಮಾತಾಡಿದ್ದಾರೆ ಅದನ್ನೆಲ್ಲ ತಗೊಂಡು ಹೋಗಿ ಪವಿತ್ರ ಗೌಡಗೆ ಮುಟ್ಟಿಸಿದ್ದಾರೆ ವಿಷಯವನ್ನ ಸಮತಾ. ಪವಿತ್ರ ಸಹವಾಸದ ಬಗ್ಗೆ ದರ್ಶನ್ ಬೇಸರದ ಮಾತುಗಳನ್ನ ಸಮತಾ ಹತ್ರ ಹೇಳಿದ್ರಂತೆ. ಪವಿತ್ರ ಕಾರಣಕ್ಕೆ ನಾನು ಜೈಲ್ ಸೇರ್ಕೊಂಡೆ, ಈ ಪರಿಸ್ಥಿತಿ ತನಗೆ ಬಂತು ಅಂತ ಹೇಳಿ ಬೇಸರವನ್ನ ಹೊರಹಾಕಿದ್ದಾರಂತೆ ದರ್ಶನ್. ಅದನ್ನ ಪವಿತ್ರ ಹತ್ರನೂ ಕೂಡ ಹೋಗಿ ಹೇಳಿದ್ದಾರೆ ಸಮತಾ. ನಾವು ಸಹವಾಸ ಸಾಕು ಅಂತಾನೂ ಕೂಡ ಪವಿತ್ರ ಬಗ್ಗೆ ದರ್ಶನ್ ಮಾತುಗಳನ್ನ ಆಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲ ವಿಷಯ ಗೊತ್ತಾಗ್ತಾ ಇದ್ದಂಗೆ ಮತ್ತೊಂದು ಬ್ಯಾರಕ್ನಲ್ಲಿ ಅದೇ ಸೆಂಟ್ರಲ್ ಜೈಲಲ್ಲಿ ಇರುವಂತಹ ಪವಿತ್ರ ಗೌಡ ಕೂಡ ಟೆನ್ಷನ್ ಆಗಿದಾರಂತೆ. ಹಾಗಾಗಿ ತನ್ನ ಆಪ್ತೆ ಸಮತಾ ಅವರನ್ನ ಕಳಿಸಿ ಸ್ವಲ್ಪ ಮಾತಾಡು, ಸಂಧಾನ ಮಾಡು ಅಂತ ಕಳಿಸಿದ್ದಾರೆ ಪವಿತ್ರ ಅಂತ ಹೇಳಲಾಗ್ತಾ ಇದೆ. ಸಮತಾ ಹತ್ರನೂ ದರ್ಶನ್ ಅದನ್ನೇ ಹೇಳಿರೋದು. ಪವಿತ್ರ ಇಂದಾಗಿ ಈ ತರ ನಾನು ಜೈಲಿಗೆ ಬಂದ್ಬಿಟ್ಟೆ, ಕೊಲೆ ಮಾಡಂಗಾಯ್ತು ಅಂತ ಹೇಳ್ಕೊಂಡಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.